ನಮಸ್ಕಾರ ಎಲ್ರಿಗೂ. ಸಹಜವಾಗಿ ಕನ್ನಡ ಸಿನಿಮಾ ಅಂತ ಹೇಳಿದ ತಕ್ಷಣವೇ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಭಾಳಷ್ಟು ಕಂಪ್ಲೇಂಟು, ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಕಂಪ್ಲೇಂಟು. ನೋಡಿ, ಮಲಯಾಳಂ ಸಿನಿಮಾ ಬಂದಿದ್ದ ತಕ್ಷಣವೇ ಮಲಯಾಳಂ ಸಿನಿಮಾದ ಬಗ್ಗೆ, ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾರೆ, ಅದು ಇದು ಅಂತೆಲ್ಲ ಮಾತಾಡ್ತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಜಂಗಲ್ ಮಂಗಲ್ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ಆ ಒಂದು ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಎಲ್ಲೂ ಬಿಲ್ಡಪ್ ಇಲ್ಲ, ಆ್ಯಂಡ್ ಒಳ್ಳೆ ಒಂದು ಕತೆ ಇದೆ, ಆ್ಯಂಡ್ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟ್ರೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಷ್ಟವಾಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಕನ್ನಡ ಸಿನಿಮಾ ಚೆನ್ನಾಗಿ ಆಗಲ್ಲ ಅಂತ ಹೇಳೋದಕ್ಕೆ, ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬನ್ನಿ, ಈ ಥರದ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸಿನಿಮಾ ನೋಡಿದ ಫೀಲಿಂಗ್ ಇರುತ್ತೆ. ಯಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಂಜು ಆಲ್ಸೋ ಡನ್ ವೆರಿ ಗುಡ್ ಜಾಬ್. ನೀವು ಕೂಡ ಚೆನ್ನಾಗಿ ಮಾಡಿದ್ರಿ. ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ನಂದು ಒಂದೇ ರಿಕ್ವೆಸ್ಟ್, ಕನ್ನಡದವರಾಗಿ ನಾವು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೋತೀವಿ. ಆದರೆ ನಾನು ಹೇಳೋದು, ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರ್ತಾರೆ. ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬಂದ್ರೇ ಸಿನಿಮಾ ಚೆನ್ನಾಗಾಗೋದು, ಸಿನಿಮಾ ಚೆನ್ನಾಗಾಗಿರೋ ಜನನೂ ಬರೋದು, ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಿ. ನಮ್ಮ ಊರಲ್ಲಿದ್ದಾಗಿರುವ ಎಲ್ಲ ಪಾತ್ರಗಳ ಮಧ್ಯದಲ್ಲಿ ನಿಮ್ಮನ್ನು ಕೂಡ ನಮ್ಮೂರಿನವ್ರಿಗೆ ಅಂದ್ಕೊಂಡ್ಬಿಟ್ಟಿದೆ. ಯಾಕಂದರೆ ಆ ಪಂಚೆ ಉಡೋ ಸ್ಟೈಲಲ್ಲಿ ಗೊತ್ತಾಗುತ್ತೆ ಸಹಜವಾಗಿ ಪಂಚೆ ಹೆಂಗೆ ನಮ್ಮ ಊರಲ್ಲಿ ಉಡ್ತಾರೆ ಅಂತ. ತುಂಬ ಚೆನ್ನಾಗಿದೆ. ಐ ವಿಶ್ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಒಳ್ಳೆ ಡೈರೆಕ್ಟರ್ ಆಗ್ತೀರಿ ನಮಗೆ ಖುಷಿ ಇದೆ. ಥ್ಯಾಂಕ್ ಯು. ಸೊ ಎಲ್ಲರಿಗೂ ಹಾಯ್, ನಮಸ್ಕಾರ. ಆ್ಯಕ್ಚುಲಿ ಇಂಥ ಒಳ್ಳೆ ಕಲಾವಿದ್ರ ಪಕ್ಕ ನಿಂತ್ಕೊಂಡಿದ್ದು ಒಂಥರ ಹೆಮ್ಮೆ ಅನಿಸ್ತಾ ಇದೆ. ಮೂವಿ ತುಂಬ ಅದ್ಭುತವಾಗಿ ಬಂದಿದೆ, ನಂಗೆ ತುಂಬ ಇಷ್ಟ ಆಯಿತು. ಹೇಳಿದಂಗೆ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದಾರೆ ಮೂವಿನ. ಆಮೇಲೆ ಯಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಶೆಟ್ರನ್ನ ನಾನು ಅಭಿಸಾರಿಕೆನೋ ಒಂದು ಮೂವಿಯಿಂದ ನೋಡ್ತಾ ಇರೋದು. ನನ್ನ ಫ್ರೆಂಡೇ ಆ್ಯಕ್ಚುಲಿ ಹೀರೋ. ಬಟ್ ಆದರೆ ಇಡೀ ಸಿನಿಮಾನ ಡಾಮಿನೇಟ್ ಮಾಡಿದ್ದೆ ಇವರು. ಅಂಥ ಒಳ್ಳೆ ಪರ್ಫಾರ್ಮರು. ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಆ್ಯಂಡ್ ಆಫ್ಕೋರ್ಸ್ ಮೇಡಮ್ ಹರ್ಷಿತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ನ. ಆಮೇಲೆ ಮಂಜಣ್ಣನ ಬಗ್ಗೆ ಹೇಳಂಗೆ ಇಲ್ಲ, ಪರ್ಫೆಕ್ಟ್ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಮಂಜಣ್ಣನ ಎಂಟ್ರಿನೇ ಮತ್ತೆ ಮಜಾ ಇತ್ತು. ಹಿಂಗೆ ನಿಂತ್ಕೊಂಡು ಒಂದು ಖರಾಬಾಗಿ ನೋಡ್ತಾ ಇರ್ತಾರೆ. ತುಂಬ ಖುಷಿ ಕೊಡ್ತು. ಆ್ಯಕ್ಚುಲಿ ಮಂಜಣ್ಣನ ಬಗ್ಗೆ ಹೇಳೋಂಗಿಲ್ಲ, ಒಳ್ಳೆ ಆ್ಯಕ್ಟರು, ಒಳ್ಳೆ ಕಲಾವಿದ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಮೂವಿ ಬರ್ತಾರೋ ತುಂಬ ಖುಷಿ ಕೊಡುತ್ತೆ. ಸೊ ದಯವಿಟ್ಟು ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಕೇಳೋಕೆ ಟ್ರೈ ಮಾಡ್ತೀನಿ. ಆ್ಯಸ್ ಅ ಡೈರೆಕ್ಟರ್ ವೆರಿ ಗುಡ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್. ತುಂಬ ಒಳ್ಳೆ ಸಕ್ಸಸ್ ಕಾಣ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಸುಮಾರು ದಿನ ಆದಮೇಲೆ ಒಂದು ಒಳ್ಳೆ ಸ್ಟೋರಿ, ಒಂದು ಒಳ್ಳೆ ಮೂವಿ ನೋಡೋಕ್ಕೆ ಸಿಕ್ತು. ನನಗೆ ಒಂಥರ ರಿಫ್ರೆಶ್ಮೆಂಟ್ ಅನ್ನಿಸ್ತು. ಆ್ಯಂಡ್ ಮೂವಿ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಎಲ್ಲೂ ಬೋರೇ ಅನಿಸಲ್ಲ. ಒಂದು ಸೀನ್ ಆದಮೇಲೆ ಒಂದು ಸೀನ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಎಲ್ಲರೂ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಮೂವಿಗೆ ಬಂದಿದ್ದೀನಿ, ಎಲ್ಲರೂ ನನ್ನ ಫ್ರೆಂಡ್ಸು ಅಂತ ಹೇಳ್ತಾ ಇಲ್ಲ. ಜಂಗಲ್ ಮಂಗಲ್ ಮೂವಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ವೆರಿ ಎಕ್ಸೈಟ್ಮೆಂಟ್ಸ್ ಇದರಲ್ಲಿ ತುಂಬ ಹಾಕಿದ್ದಾರೆ. ಸೊ ಆ್ಯಂಡ್ ಯಶ್ ಶೆಟ್ಟಿ ಅವ್ರ ಜೊತೆ ನಾನು ಆಲ್ಮೋಸ್ಟ್ ಲಾಸ್ಟ್ ಪ್ರಾಜೆಕ್ಟ್ ಸೋಮು ಸೌಂಡ್ ಇಂಜಿನಿಯರ್ ವರ್ಕ್ ಮಾಡಿದ್ದೆ. ಅದರಲ್ಲಿ ನೀವು ಅವ್ರನ್ನ ತುಂಬ ರಾ ಕ್ಯಾರೆಕ್ಟರ್ ನೋಡ್ಬೋದು. ಬಟ್ ಇದರಲ್ಲಿ ಅವರು ತುಂಬ ರೊಮ್ಯಾಂಟಿಕ್ ಆಗಿ ಸಾಫ್ಟಾಗಿ ಕಾಣಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದ್ದಾರೆ. ಆ್ಯಂಡ್ ಮಂಜಣ್ಣ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ. ಹೀಸ್ ಆ್ಯಕ್ಟಿಂಗ್ ಈಸ್ ಸೂಪರ್, ಹೀಸ್ ಕ್ಯಾರೆಕ್ಟರ್ ಈಸ್ ಸೂಪರ್. ಸೊ ಎಂದೇ ಎಲ್ಲ ಹೇಳಬೇಕಂದ್ರೆ ಓವರ್ ಆಲ್ ದ ಟೀಮ್ ಈಸ್ ವೆರಿ ನೈಸ್. ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್ ಅಂತ ಹೇಳ್ಬೋದು. ಈಸ್ ನಾಟ್ ದೇರ್. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಎಸ್ಪೆಷಲಿ ಕ್ಯಾಮ್ರಾಮನ್ ಅಂತೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸ್ಟೋರಿ ನರೇಶನ್ ಹಂಗೆ ಮಾಡಿದ್ದಾರೆ. ಲೊಕೇಶನ್ನು ಇವೆಲ್ಲ ಸೇರಿದ್ರೆ ಪಿಕ್ಚರು 100 ಮಾರ್ಕ್ಸ್ ಔಟ್ ಆಫ್ 100 ಕೊಡಬೇಕು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಿಜವಾಗಿ ಸಕ್ಸಸ್ ಆಗಲೇಬೇಕು ಪಿಕ್ಚರ್ ಇದು. ಯಾಕಂದರೆ ಮಂಗಳೂರು ಜನ ಭಾಳ ಇಷ್ಟಪಡ್ತಾರೆ, ಅವ್ರ ಜನಗಳನ್ನ ಬೆಳೆಸ್ತಾರೆ. ಹಾಗೆ ನಮ್ಮ ಬೆಂಗಳೂರಲ್ಲಿ ಓಡಿದ್ರು ಮಂಗಳೂರಂತೂ 100% ಪಿಕ್ಚರ್ ಓಡುತ್ತೆ. ಜನ ನೋಡ್ತಾರೆ. ಆ ಲೊಕೇಶನ್ನು, ಸಿನಿಮಾ, ಆ ಡೈಲಾಗ್ ಇದೆಯಲ್ಲ ಭಾಳ ಚೆನ್ನಾಗಿದೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಕ್ಯಾಮ್ರಾಮನ್, ಎಸ್ಪೆಷಲಿ ಕ್ಯಾಮ್ರಾಮನ್ ಅವ್ರು ಎಲ್ಲಿಂದ ಇದು ಮಾಡಿದ್ದಾರೆ ಗೊತ್ತಾ? ವಿಷ್ಣು ಸರ್ಗೆ ನಾನು ಅನಂತ ಧನ್ಯವಾದ ಅರ್ಪಿಸ್ತೀನಿ. ಭಾಳ ಚೆನ್ನಾಗಿ ಪಿಕ್ಚರ್ನ ತೋರಿಸಿದ್ದಾರೆ ನಿಮಗೆ. ನಮ್ಮ ಕಣ್ಣು ಮುಂದೆ ಆ ಲೊಕೇಶನು ಎಂಥದ್ದು ಇದೆಲ್ಲ
ಎಲ್ಲರೂ ವಿಲ್ಲನ್ ಪಾರ್ಟ್ ಮಾಡಿರೋರು. ಇವರು ನಮ್ಮ ಆಶ್ರಿತ ಉಗ್ರ ಮಂಜು ಅಂತ ಉಗ್ರ ಮಂಜು ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಟಾಕೀಸ್ಗೆ ಹೋಗಿ ನೋಡಿ ಪಿಕ್ಚರ್ನ. ಯೂಟ್ಯೂಬ್ ನೋಡ್ಬೇಡಿ, ಸಿನಿಮಾ ಟಾಕೀಸ್ಗೆ ಹೋಗಿ ನೋಡಿದ್ರೆ ನಿರ್ಮಾಪಕರು ಬದುಕ್ತಾರೆ. ಇನ್ನೊಂದು 10 ಪಿಕ್ಚರ್ ತೆಗಿತಾರೆ. ಪಿಕ್ಚರ್ಗೆ ಸಿನಿಮಾ ಟಾಕೀಸ್ಗೆ ಹೋಗಿ ನೋಡಬೇಕು. ಅಟ್ಲೀಸ್ಟ್ 7 ಕೋಟಿ ಜನರು 1 ಕೋಟಿ ಜನ ನೋಡೋದು ಸಾಕು, ನಮ್ಮ ಪಿಕ್ಚರ್ ಸಕ್ಸಸ್ಫುಲ್ ಆಗಿಬಿಡುತ್ತೆ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಇಡೀ ಜಂಗಲ್ ಟೀಮ್ಗೆ ನಾವು ಜಂಗಲ್ ಮಂಗಲ್ ಟೀಮ್ ಸಾರಿ ಮಂಜಣ್ಣ, ಸೂಪರ್ ಮಂಜಣ್ಣ, ವಂಡರ್ಫುಲ್. ಎಸ್ ಸರ್, ಹರ್ಷಿತಾ ಎಲ್ಲರೂ ಸೂಪರ್ ಸರ್, ವಂಡರ್ಫುಲ್. ನಾವೆಲ್ಲ ಅವನು ಮತ್ತು ಶ್ರಾವಣಿ ಸೀರಿಯಲ್ ಟೀಮಿಂದ ಒಟ್ಟಿಗೆ ಬಂದಿದ್ವಿ ಟು ಸಪೋರ್ಟ್ ಆರ್ ಗೈಸ್. ಆಲ್ ದ ಬೆಸ್ಟ್ ಟು ಜಂಗಲ್ ಮಂಗಲ್. ಕನ್ನಡ ಸಿನಿಮಾಗೆ ಒಂದು ಹೊಸ ಔತಣ ಅಂತ ಹೇಳ್ಬೋದು. ಟ್ರೇಲರ್ ನೋಡಿ ಇದು ಬರೀ ಕಾಮಿಡಿ ಸಿನಿಮಾ, ಏನೋ ಒಂದು ಡಬಲ್ ಮೀನಿಂಗ್ ಇಟ್ಕೊಂಡು ಒಂದು ಕಾಮಿಡಿ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಖಂಡಿತ ತಪ್ಪಾಗುತ್ತೆ. ಅಂತವ್ರೆಲ್ಲ ಬಂದು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಲೇಬೇಕು. ಯಾಕಂದ್ರೆ ಸಿನಿಮಾ ಮುಗ್ದಾದ್ಮೇಲೆ ಅನ್ಸುತ್ತೆ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ತನಕ ಎಲ್ಲ ಔತಣಗಳನ್ನು ಒಂದೇ ಎಲ್ಲೆಲ್ಲಿ ಬಡಿಸ್ದಂಗಿದೆ. ಇಟ್ ಹ್ಯಾಸ್ ಎವ್ರಿಥಿಂಗ್ ಇನ್ ಇಟ್. ಅಂಡ್ ಡೈರೆಕ್ಟರ್ ಇಂದ ಹಿಡಿದು ಸ್ಕ್ರೀನ್ ಪ್ಲೇ ಬರ್ದಿರೋರಿಂದ ಹಿಡಿದು ಆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಖಂಡಿತ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಯಶ್ ಸರ್ನ ಒಂದು ಅವ್ರದೊಂದು ಡಿಫ್ರೆಂಟ್ ಅವತಾರದಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಅಂಡ್ ನಮ್ಮನೆ ಹುಡುಗಿ ಇವಳು ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದೇ ಅದೊಂಥರ ಎಮೋಷನಲ್ ಅನ್ಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಅಂಡ್ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಖಂಡಿತ ಸಿನಿಮಾ ಸಕ್ಸಸ್ಫುಲ್ ಆಗುತ್ತೆ. ಯಾಕಂದ್ರೆ ಇಂಥ ಸಿನಿಮಾ ಸಕ್ಸಸ್ಫುಲ್ ಆದ್ರೇನೆ ನಮ್ಮಂತ ಹೊಸ ಆರ್ಟಿಸ್ಟ್ಗಳು ಮುಂದೆ ಸಿನಿಮಾ ಮಾಡಕ್ಕಾಗೋದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈ ಮೂವಿ ಟ್ರೇಲರ್ ನೋಡ್ದಾಗಿಂದ ನಾನು ಅದೇ ಅನ್ಕೊಂಡೆ, ಏನ್ ಇಷ್ಟು ಚೆನ್ನಾಗಿದೆ. ಫಸ್ಟ್ ತಲೆಗೆ ಹುಳ ಬಿಡೋ ಅಂತ ಟ್ರೈಲರ್ ಇತ್ತು. ಸೊ ಇವಳು ನನಗೆ ಕಳಿಸಿದಾಗ ನಾನು ಪ್ರತಿಯೊಂದು ಫಾಲೋ ಅಪ್ ನೋಡ್ತಿದ್ದೆ, ಎಲ್ಲ ಕಡೆ ಆಗ್ತಿದ್ದೆ, ಪ್ರೀಮಿಯರ್ ಎಲ್ಲಾನು ಫಾಲೋ ಮಾಡ್ತಿದ್ದೆ ನಾನು. ಸೊ ಮೂವಿ ಸಖತ್ತಾಗಿ ಬಂದಿದೆ. ಅದು ಸಿನಿಮ್ಯಾಟಿಕ್ ವ್ಯೂಸ್ ಇರ್ಬೋದು ಅಂಡ್ ಆಕ್ಟಿಂಗ್ ಫಸ್ಟ್ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಹರ್ಷಿತಾ ಶಿ ಇಸ್ ಡನ್ ಅ ಗ್ರೇಟ್ ಜಾಬ್. ನಂಗಂತೂ ತುಂಬಾ ಖುಷಿ ಆಯ್ತು. ನಮ್ಮನೆ ಮಗಳು, ನಮ್ಮ ಸೀರಿಯಲ್ ಹುಡುಗಿ ಇಂಥ ಒಂದು ಒಳ್ಳೆ ಮೂವಿ ಮಾಡಿದಾಳೆ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ಸ್ಗಳನ್ನಲ್ಲೇ ಈ ಮೂವಿ ನೋಡಿ ಎಲ್ಲರಿಗೂ ನಮ್ಮ ಟೀಮಿಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇಶಿಕಾ ಅಂತ. ಆ್ಯಂಡ್ ಜಂಗಲ್ ಮಂಗಲ್ ಟೀಮ್ ಸ್ಕ್ರಿಪ್ಟ್ ಆಗಲಿ ಡೈರೆಕ್ಷನ್ ಆಗಲಿ ತುಂಬ ಚೆನ್ನಾಗಿದೆ. ನನಗೆ ತುಂಬ ಹತ್ರ ಆಗಿದ್ದು ಒಂದು ನನ್ನ ಭಾಷೆ ಕನ್ನಡ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಮಂಗಳೂರು ಕನ್ನಡನ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ಹರ್ಷಿತಾ, ಅವನು ಮತ್ತು ಶ್ರಾವಣಿ, ಆದ್ಯ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಆ್ಯಂಡ್ ಮಂಜು ಅವರಾಗಲಿ, ಯಶ್ ಶೆಟ್ಟಿ ಅವರಾಗಲಿ ಅಥವಾ ಡೈರೆಕ್ಟರ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾನ ಬೆಳೆಸೋಣ, ಉಳಿಸೋಣ ಅಂತ ಕೇಳೋಣ. ಸೊ ಪ್ಲೀಸ್ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಜಂಗಲ್ ಮಂಗಲ್ನ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ಟ್ರೈಲರ್ ನೋಡಿದ ತಕ್ಷಣ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಇತ್ತು. ಅಂಡ್ ತುಂಬಾ ಖುಷಿ ಆದ ವಿಚಾರ, ನಮ್ಮ ಹರ್ಷಿತಾ ಅವರು ಡೆಬ್ಯೂ ಮಾಡ್ತಾ ಇರೋದು. ಸಿನಿಮಾ ತುಂಬಾ ಚೆನ್ನಾಗಿದೆ. ಅಂಡ್ ರಕ್ಷಿತ್ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಯಶ್ ಅವ್ರ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಜನ ಥಿಯೇಟರ್ಗೆ ಬಂದು ನೋಡ್ಲೇಬೇಕು. ಯಾಕಂದ್ರೆ ಇಂಥ ಯಂಗ್ ಟ್ಯಾಲೆಂಟ್ಸ್ಗಳನ್ನ ನಮ್ಮಂಥವ್ರನ್ನೆಲ್ಲ ನೀವು ಥಿಯೇಟರ್ಗೆ ಬಂದ್ರೇನೆ ನಾವು ಒಂದಿಷ್ಟು ಸಿನಿಮಾ ಸ್ಮಾಲ್ ಸ್ಕ್ರೀನ್ ಇಂದ ದೊಡ್ಡ ಸ್ಕ್ರೀನ್ಗೆ ಬಂದು ಸಿನಿಮಾ ಮಾಡೋದಕ್ಕಾಗೋದು. ನಮ್ದು ಒಂದಿಷ್ಟು ಜನ ಪ್ರೊಡ್ಯೂಸರ್ಗಳು ನಮಗೆ ಸಿನಿಮಾ ಮಾಡೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಇಂಥ ಒಳ್ಳೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಂತೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.